ಎಲ್ರಿಗೂ ನಮಸ್ಕಾರ. ನಾಟ್ ಟು ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಕೊಲ್ಲತರು, ನಮ್ಮೂರಲ್ಲಿ ಇದಕ್ಕೆ ಕೊಲ್ಲತರು ಎಂದು ಹೇಳ್ತಾರೆ. ಒಣಮೀನು. ನಿಮ್ಮೂರಲ್ಲಿ ಇದಕ್ಕೆ ಯಾವ ಹೆಸರಿದೆ ಎಂದು ನನಗೆ ಕಮೆಂಟ್ ಮಾಡಲು ಮರೆಯದಿರಿ ವೀಕ್ಷಕರೇ. ಈ ಒಣಮೀನಿನಿಂದ ಹೇಗೆ ಕರೀಸನ್ನು ತಯಾರು ಮಾಡೋದು, ಹೇಗೆ ರುಚಿ ರುಚಿಯಾಗಿ ಸಿಂಪಲ್ ಆಗಿ ಜಟ್ಪಟಾಗಿ ಕರೀಸನ್ನು ಹೇಗೆ ಮಾಡೋದು ಎಂಬುದಾಗಿ ನೋಡುವ. ಮೊದಲನೇದಾಗಿ ಇದರ ತಲೆ ಬುಡವನ್ನು ಈ ಥರ ಕಟ್ ಮಾಡಿ ತೆಗಿಬೇಕು. ಆಮೇಲೆ ಚೆನ್ನಾಗಿ 2-3 ಸಲ ಈ ಥರ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆದು ತೆಗಿಬೇಕು. ಒಣ ಮೀನಿನಲ್ಲಿ ಉಪ್ಪಿನ ಅಂಶ ಇರುವುದರಿಂದ 2-3 ನೀರನ್ನು ತೊಳೆದ ನಂತರ 1/4 ಗಂಟೆ ಆದರೂ ನೀರಲ್ಲಿ ಹಾಕಿ ನೆನೆಸಿ ಇಡಬೇಕಾಗ್ತದೆ. ಉಪ್ಪಿನಂಶ ಎಲ್ಲ ಹೋದ್ಮೇಲೆ ನೋಡಿ, ಈ ಥರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದೆಲ್ಲವನ್ನು ಈ ಥರ ಫ್ರೈ ಮಾಡಿ ತೆಗಿವ. ಮಸಾಲೆಗೆ 1 ಮುಷ್ಟಿಯಷ್ಟು ತುರಿಯನ್ನು ತೆಗೆದುಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಒಣಮೆಣಸು, ಮೆಣಸಿಗೆ ಸರಿಯಾಗಿ ಹುಳಿ. ವೀಕ್ಷಕರೇ, ಈ ಕರಿಗೆ ಬೆಳ್ಳುಳ್ಳಿ ಜಜ್ಜಿ ಕೂಡ ಹಾಕಬೇಕು. ಮಸಾಲೆ ಕಡಿಯುವಾಗ ಬೆಳ್ಳುಳ್ಳಿ ಹಾಕಲಿಕ್ಕಿಲ್ಲ, ಮಸಾಲೆ ಕುದಿ ಬರುವಾಗ ಬೆಳ್ಳುಳ್ಳಿ ಹಾಕುವಂಥದ್ದು. ಬೇಕಾದಷ್ಟು ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಳ್ಳುವ. ಇವಾಗ ಹುರಿದ ಒಣಮೀನು ಹಾಗೂ ಜಜ್ಜಿದ ಬೆಳ್ಳುಳ್ಳಿ ಎರಡನ್ನು ಕೂಡ ಈ ಮಸಾಲೆಗೆ ಹಾಕಬೇಕು. ಮಸಾಲೆಗೆ ಚೆನ್ನಾಗಿ ಕುದಿ ಬರಲಿ, ಆಗ ಮೀನು ಹಾಗೂ ಬೆಳ್ಳುಳ್ಳಿ ಪರಿಮಳ ಕೂಡ ಮಸಾಲೆಗೆ ಸೇರಿ ಬರ್ತದೆ. ರುಚಿ ನೋಡಿ, ಬೇಕಾದಲ್ಲಿ ಮಾತ್ರ ಉಪ್ಪು ಹಾಕಿದರೆ ಸಾಕು. ಸ್ವಲ್ಪ ತೆಂಗಿನೆಣ್ಣೆ ಹಾಕುವ. ಕರಿ ರೆಡಿ. ಇದೇ ಮೀನಿನಿಂದ ಒಂದು ಚಟ್ನಿ ಮಾಡುವನಾ ವೀಕ್ಷಕರೇ. ಇದೇ ರೀತಿ ಕೊಲ್ಲತರುವನ್ನು ತೊಳೆದು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಮಸಾಲೆಗೆ, ಇದಕ್ಕೆ ಮಸಾಲೆ ಏನು ನಿಜವಾಗಿ ಕಡಿಬೇಕಾಗಿಲ್ಲ, ಯಾಕಂದರೆ ನಾನಿಲ್ಲಿ ಸ್ಪೆಷಲ್ ಮಸಾಲೆ ಗಾರ್ಡನ್ ಸ್ಪೈಸಸ್ ಅವಲಕ್ಕಿ ಮಸಾಲವನ್ನು ಹಾಕ್ತಾ ಇದ್ದೇನೆ. ಇಲ್ಲದಿದ್ದರೆ ಇದಕ್ಕೆ ಮಸಾಲೆ ಮಾಡಬೇಕಿತ್ತು, ಆದರೆ ನಾನು ಇವಾಗ ಅವಲಕ್ಕಿ ಮಸಾಲೆನೇ ಹಾಕಿ ಇದು ಮಾಡುವಂಥದ್ದು. ತುರಿಯನ್ನು ಸ್ವಲ್ಪ ಸಣ್ಣಗೆ ಮಾಡಬೇಕು, ಆದ ಕಾರಣ ಮಾತ್ರ ನಾನು ಅವಲಕ್ಕಿ ಮಸಾಲೆ ಹಾಕಿ 1 ತಿರುವಿನಷ್ಟು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ದೇನೆ. ನೋಡಿ, ಈಗ ಮಸಾಲೆ ತೆಗೆದೆ ಇದಕ್ಕೆ ಈರುಳ್ಳಿಯನ್ನು ಕೊಚ್ಚಿ ಹಾಕ್ಕೊಳ್ಬೇಕು. ರುಚಿಗೆ ಬೇಕಾಗುವಷ್ಟು ಒಂದು ಅರ್ಧ ಈರುಳ್ಳಿಯನ್ನು ಇದಕ್ಕೆ ಹಾಕಿದ್ದೇನೆ ವೀಕ್ಷಕರೇ. ಖಾರ ಇನ್ನೂ ಕೂಡ ಜಾಸ್ತಿ ಬೇಕಾದರೆ ಹಸಿಮೆಣಸನ್ನು ಕೂಡ ಕೊಚ್ಚಿ ಹಾಕಬಹುದು, ನಾನು ಹಾಕಲಿಲ್ಲ. ನೋಡಿ, ಒಣ ಮೀನಿನ ಚಟ್ನಿ ರೆಡಿ. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.